ಸುಗ್ಗಿಯ ಸಂಭ್ರಮವನ್ನ ಅದ್ಭುತವಾಗಿ ವೇದಿಕೆಯ ಮೇಲೆ ಕಟ್ಟಿಕೊಟ್ಟಂತ ಹೀಗೆ ಬಸದು ಈ ಅನ್ನವನಾಡಿಗೆ ನೇದು ಹರ್ಷದಿಂದಲೇ ಕುಣಿವರೋ ನಾವು ರೈತರು. ನಾವು ರೈತರು ಕರುಣ ಮನೆಯಾಗೆ ತುಂಬಿರಲಿ ಲಲಲ್ಲ ರೈತನ ಜೊತೆಗೂಡಿ ಲಲಲ್ಲ ಗೆಜ್ಜೆಯನಾದ ಗಿಲ ಗಿಲ ಎನ್ನುತ್ತಿರಲಿ ಕೊರಳಿನ ಗೆಜ್ಜೆಯನಾದ ಗಿಲ ಗಿಲ ಎನ್ನುತ್ತಿರಲಿ ತಾಯಿಯ ಕರುಣಾಗಣಜ ಮನೆಯಾಗೆ ತುಂಬಿರಲಿ ಲಲಲ್ಲ ಪ್ರಸ್ತುತಪಡಿಸಲಿದ್ದಾರೆ ಶಿವರುದ್ರಪ್ಪ ಎನ್ ಜೋಗಿ ಅವರು. ಇಲ್ಲಿ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳೇ,
ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳೇ, ಗೌರವಾನ್ವಿತ ಸದಸ್ಯರುಗಳೇ, ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರುಗಳೇ, ಮಾಜಿ ನಿರ್ದೇಶಕರುಗಳೇ, ಈ ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಸಹಕಾರಿ ಬಂಧುಗಳೇ, ಈ ಸಮಾರಂಭದ ಈಗ ಪ್ರಾಸ್ತಾವಿಕ ನುಡಿ ನನಗೆ ಹೇಳಲಿಕ್ಕೆ ಹೇಳಿದ್ದಾರೆ. ಪ್ರಾಸ್ತಾವಿಕ ನಾನು ಮಾತಾಡೋಕೆ ಹೋದರೆ ಇನ್ನು ಒಂದೂವರೆ ಗಂಟೆ ಬೇಕಾಗತ್ತೆ. ಈ ಸಂಘದ ಕಿರುಪರಿಚಯವನ್ನು ಈಗಾಗಲೇ ನಮ್ಮ ಆಹ್ವಾನ ಪತ್ರಿಕೆಯಲ್ಲೇ ಮುದ್ರಣವನ್ನು ಒಂದು ಶಾರ್ಟಾಗಿ ಮಾಡಿದ್ದೇವೆ. ಈಗ ನಾವು ಹೆಚ್ಚಿಗೆ ಹೇಳೋಕೆ ಹೋದರೆ ಅದಕ್ಕೆ ಭಾಳ ಟೈಮ್ ಆಗುತ್ತೆ. ಈಗ ಈ ಸಂಘ 1914ನೇ ಇಸ್ವಿಲಿ ಪ್ರಾರಂಭ ಆಯಿತು. ಪ್ರಾರಂಭವಾಗಿ ಭಾಳ ಹಿರಿಯರೆಲ್ಲ ಪ್ರಾರಂಭ ಮಾಡಿದರು. ನನಗೆ ಗೊತ್ತಿದ್ದಂಗೆ ಇತ್ತೀಚಿನ ಭಾಳ ಪ್ರಾರಂಭವಾದಾಗ ಅಧ್ಯಕ್ಷರು ಯಾರು ಅಂತ ಗೊತ್ತಿರಲಿಲ್ಲ. ಭಾಳ ಒಂದಿಷ್ಟು ಜನ ಕುಟುಂಬದವರು ನನಗೆ ದುಂಡರಾಜಗೌಡರು ನಮ್ಮ ಮಾಜಿ ಅಧ್ಯಕ್ಷರು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದರು. ನನಗೆ ಗೊತ್ತಿದ್ದಂಗೆ ಇತ್ತೀಚೆಗೆ ನಾಗೇಶ್ವರಾಯರು, ಆಮೇಲೆ ಮಾನ ಯೋಗೇಂದ್ರ ಪೌಡ್ರು, DC ಶಿವಪೌಡ್ರು, ಶಾಂತ ಪೌಡ್ರು, ದೇವೇಂದ್ರಪ್ಪನವರು, ದುಂಡರಾಜ ಪೌಡ್ರು, RN ಮಂಜುನಾಥ್ರವರು, ಹೀಗೆ ಅನೇಕ ಜನರು ನನಗೆ ಸ್ವಲ್ಪ ಪರಿಚಯ ಇದೆ. ಹೀಗೆ ಸಂಘ ಬಹಳ ಹಿಂದೆ ಕಷ್ಟಕರವಾಗಿ ಕಷ್ಟ ಕಾಲದಲ್ಲಿ ನಡ್ಕೊಂಡು ಬರ್ತಾ ಇತ್ತು. ನಾವು ಇತ್ತೀಚೆಗೆ ಅಂದರೆ 1999ರಲ್ಲಿ ನಾನು ಈ ಸಂಘದ ಅಧ್ಯಕ್ಷನಾದೆ. ಅದಕ್ಕಿಂತ ಹಿಂದೆ ಈ ಸಂಘಕ್ಕೆ ನನಗೆ ಒಂದು ಸದಸ್ಯನಾಗಲಿಕ್ಕೆ ಪ್ರೇರಣೆ ನೀಡಿದರು ನಮ್ಮ ಸನ್ಮಾನ್ಯ TR ಕೃಷ್ಣಪ್ಪನವರು. ನಾನು ಒಂದು ದಿವಸ ಈ ರಸ್ತೆ ಮೇಲೆಲ್ಲ ಹೋಗ್ತಾ ಇದ್ದೆ. ನಾನು ನನ್ನ ವೃತ್ತಿ ಜೀವನಕ್ಕಾಗಿ ನನ್ನ ಸಹೋದರ ಸಂಬಂಧಿ ಲಕ್ಷ್ಮಣಗೌಡರ ಜೊತೆಗಿದ್ದೆ. ಆ ಸಂದರ್ಭದಲ್ಲಿ ಇಲ್ಲೇ ಸೈಕಲ್ ತಗೊಂಡು ಇಲ್ಲೆಲ್ಲ ಹೋಗ್ತಾ ಇದ್ದೆ. TR ಕೃಷ್ಣಪ್ಪನವರು ಸಹಕಾರಿ ಸಂಘದ ಎದುರುಗಡೆ ನಿಂತ್ಕೊಂಡು ಪರಮೇಶ ಬಾ ಇಲ್ಲಿ ಅಂದರು. ಏನು ಕೃಷ್ಣಣ್ಣ ಅಂತ ಹೋದೆ. ಒಂದು 10 ರೂಪಾಯಿ ದುಡ್ಡು ಕೊಡಿಲ್ಲ ನನಗೆ ಅಂದರು. ಅವ್ರು ಯಾರನ್ನಾದ್ರೂ ಕೇಳೋದ್ರೆ ಹಾಗೇನೆ ಒಂದೊಂದು ಟೈಮ್ 8 ಅಣೆನೂ ಕೇಳ್ತಾರೆ, ಕೆಲವು ಟೈಮ್ 1 ರೂಪಾಯಿನೂ ಕೇಳ್ತಾರೆ. ಹಾಗೆ ನನಗೊಂದು 10 ರೂಪಾಯಿ ದುಡ್ಡು ಕೊಡಿಲಿ ಅಂದರು. 10 ರೂಪಾಯಿ ಕೊಟ್ಟೆ. ನಿನ್ನ ಹೆಸರು ಏನು ಅಂದರು. ಕರೆಕ್ಟ್ ಇನ್ಸಿಲ್ ಹೇಳು ಅಂದರು. ಇನ್ಸಿಲ್ ಹೇಳಿದ್ರು, ಬರ್ಕೊಂಡ್ರು. ನಿಮ್ಮ ಅಪ್ಪನ ಹೆಸರೇನು, ವಯಸ್ಸು ಎಷ್ಟು ಕೇಳಿದ್ರು, ಬರ್ಕೊಂಡ್ರು. ಇಲ್ಲೊಂದು ಸೈನ್ ಹಾಕು ಅಂದರು. ಆಮೇಲೆ ಹೇಳ್ತಾರೆ, ಈ ಸೊಸೈಟಿ ಶೇರ್ ಹಾಕ್ಸ್ತಾ ಇದ್ದೀನಿ, ನಿನಗೆ ಶೇರ್ ಹಾಕ್ಸಿದ್ದೀನಿ ಅಂದರು. ಇಲ್ಲಾಂದ್ರೆ ಅವ್ರು ಬಹುಶಃ ಅವ್ರು ಹಾಕ್ಸ್ತಾ ಇಲ್ಲ ಅಂದರೆ ನಾನು ಈ ಕ್ಷೇತ್ರಕ್ಕೆ ಬರ್ತಿದ್ನೋ ಇಲ್ಲೋ ನನಗೆ ಗೊತ್ತಿಲ್ಲ. ಹಾಗೆ ನಾನು ಈ ಸಹಕಾರಿ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಲಿಕ್ಕೆ ಸನ್ಮಾನ್ಯ TR ಕೃಷ್ಣಪ್ಪನವರು ಅವತ್ತು ಕಾರಣಕರ್ತರಾಗಿ ನನ್ನ ಸದಸ್ಯತ್ವವನ್ನು ನೋಂದಣಿ ಮಾಡಿಸಿದ್ರು. ಹಾಗೆ ನೋಂದಣಿ ಮಾಡಿ ಒಂದು ಸ್ವಲ್ಪ ದಿವಸಕ್ಕೆ ಈಗ ನನಗೆ ಒಂದು ವರ್ಷಕ್ಕೆ ಈಗಾದರೂ ಮೆಂಬರ್ ಆಗಿ 1 ವರ್ಷ ಬೇಕು. ಚುನಾವಣೆ ಮತದಾನ ಹಕ್ಕು ಬರೋದಕ್ಕೆ ನಿಲ್ಲಕ್ಕೆ. ಅವತ್ತು 2 ತಿಂಗಳಿಗೆ ಚುನಾವಣೆ ಬಂತು. ನಾನು ಅನಿವಾರ್ಯವಾಗಿ ಅರ್ಜಿ ಕೊಟ್ಟೆ. ಅರ್ಜಿ ಕೊಡೋ ನಂತರದಲ್ಲಿ ಅರ್ಜಿ ಕೊಟ್ಟೆ. ನಾನು ಸುಮ್ಮನೆ ವಾಪಸ್ ತೆಗೋಣ ಅಂತ ಅರ್ಜಿ ಕೊಟ್ಟೆ. ಆವಾಗ ನನ್ನ ಸಹೋದರಾಗಿರ್ತಕ್ಕಂಥ ಲಕ್ಷ್ಮಣಗೌಡರು ಕೇಳಿದರು, ಏನು ನೀನು ಅರ್ಜಿ ಕೊಟ್ಟಿದ್ದೀಯನ ಅಂದರು. ಹೆಂಗೆ ಸುಮ್ಮನೆ ಕೊಟ್ಟೆ, ವಾಪಸ್ ತೆಗಿತೀನಿ. ಇಲ್ಲ ಕೊಡಬೇಡ, ಇರಲಿ ಬಿಡು, ನಿಲ್ಲುವಂತೆ ಎಲೆಕ್ಷನ್ ನಿಲ್ಲು, ನಾನು ಸಪೋರ್ಟ್ ಮಾಡ್ತೀನಿ, ಗೆಲ್ಸನಂತೆ ಅಂದರು. ಕೊನೆಗೆ ಅವರು ಸಹಕಾರ ಮಾಡಿದ್ರು. ಎಲ್ಲರ ಸಹಕಾರದಿಂದ ನಾನು ಆ ಚುನಾವಣೆಯಲ್ಲಿ ಗೆದ್ದೆ. ಆ ನಂತರದಲ್ಲಿ ಅಧ್ಯಕ್ಷನಾಗ ಹಂತಕ್ಕೆ ಬಂತು. ಏನೋ ಕಾರಣಾಂತರದಿಂದ ತಪ್ಪು. ನಂತರದಲ್ಲಿ 2ನೇ ಸಲ ಮತ್ತೆ ಚುನಾವಣೆ ಬಂದಾಗ ಸ್ಪರ್ಧೆ ಮಾಡಿದ್ವಿ. ಅವಾಗ ಎಲ್ಲರೂ ಸಹಕಾರ ಮಾಡಿದರು. ಅಧ್ಯಕ್ಷರು ಆದೆ. ಅವಾಗ ಸಹೋದರ ಲಕ್ಷ್ಮಣಗೌಡರು ಹೇಳಿದರು, ನೋಡು ನೀನು ಅಧ್ಯಕ್ಷನಾಗಿ ಮಾಡಿದ್ದೀವಿ, ನೀನು ಅಧ್ಯಕ್ಷನಾಗಬೇಕು ಅನ್ನೋದು ನಮಗೂ ಇತ್ತು. ಫಸ್ಟಿನ ಸಲಿನೇ ಆಗಬೇಕಿತ್ತು, ತಪ್ಪಾಯಿತು. ಈ ಸಲ ಮಾಡಿದ್ದೀವಿ. ಮುಂದೆ ನೀನು ಜನರ ವಿಶ್ವಾಸ ಪ್ರೀತಿನ ಹೆಂಗೆ ಗಳಿಸ್ಕೊಂತೀವೋ ಅದ್ರ ಮೇಲೆ ಬಿಟ್ಟಿತ್ತು. ನೀನು ವಿಶ್ವಾಸ ಗಳಿಸ್ಕೊಂಡ್ರೆ ನೀನು ಇರ್ತೀಯ, ಇಲ್ಲದಿದ್ದರೆ ನೀನು ಕಳೆದು ಹೋಗ್ತೀಯ ಅಂತ ಹೇಳಿದರು. ದೇವ್ರ ದಯೆಯಿಂದ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡು ಇವತ್ತಿನವರೆಗೂ ಸಹಕಾರಿ ಕ್ಷೇತ್ರದಲ್ಲಿ ಮುಂದುವರಿತಾ ಇದ್ದೆ. ಹಾಗೆ 99ರಿಂದ ನಾನು ಈ ಸಂಘದ ಅಧ್ಯಕ್ಷನಾಗಬೇಕಾದ್ರೆ ಕನಿಷ್ಠ ಅಂದರೆ ಒಂದು 20 ಲಕ್ಷದ ಹತ್ತತ್ರ ಲಾಸ್ನಲ್ಲಿತ್ತು, ಗ್ಯಾಪಲ್ಲಿತ್ತು, ಬಹಳ ನಷ್ಟದಲ್ಲಿತ್ತು. ಆ ಸಂದರ್ಭದಲ್ಲಿ ಅಧ್ಯಕ್ಷನಾದಾಗ ಬಹಳಷ್ಟು ಜನ ಕೇಳಿದ್ರು, ನಿನಗೂ ಈ ಸಹಕಾರಿ ಸಂಘ ಬೇಕಾಯಿತು, ಈ ಥರದ ಲಾಸ್ನಲ್ಲಿದೆ, ಇದು ಎತ್ತರದ ಹೌದಾ ಇದು ಅಂತ. ನೋಡೋಣ ಏನೋ ಒಂದು ಮಾಡಿದ್ರು. ಅವಾಗ ನಮ್ಮ ಗುರುಗಳಾಗಿರ್ತಕ್ಕಂಥ ಮಂಜುನಾಥ್ಗೌಡರು ನಮಗೆ ಸ್ವಲ್ಪ ಕಾಂಟ್ಯಾಕ್ಟ್ ಕಡಿಮೆ ಇತ್ತು. ಅವರು ಆ ಸಂದರ್ಭದಲ್ಲಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದರು ಆಗಿದ್ದರು. ಕೊನೆಗೆ ಹಾಗಾಗಿ ಅವರು ಸಂಪರ್ಕ ಬೆಳೀತಾ ಇದ್ದಾಗ ಅವರು 1 ವರ್ಷ 2 ವರ್ಷ ಆಯಿತು. ಆಮೇಲೆ ಸಂಪರ್ಕ ಆದಾಗ ಅವ್ರು ಹೇಳಿದರು, ರಿಪ್ಪನ್ಪೇಟೆ ಒಳ್ಳೆ ವಾಣಿಜ್ಯ ಕ್ಷೇತ್ರ ಇರೋಂಥ ಊರು, ಚೆನ್ನಾಗಿದೆ, ನೀನು ಈ ಸಂಘದ ಅಭಿವೃದ್ಧಿಯನ್ನು ಚೆನ್ನಾಗಿ ಮಾಡಬೇಕು, ಕೃಷಿ ಸಾಲದ ಜೊತೆಗೆ ಹಾಗೆ ಕೃಷಿಯೇತರ ಸಾಲವನ್ನು ಕೊಡೋದಕ್ಕೆ ಮಾಡಬೇಕು, ನೀನು ಮಾಡಿದರೆ ಖಂಡಿತ ರಿಪ್ಪನ್ಪೇಟೆ ಸಹಕಾರಿ ಸಂಘನ ಮೇಲೆ ಎತ್ತಬಹುದು ಅಂತೇಳಿ ನಮಗೆ ಮಾರ್ಗದರ್ಶನವನ್ನು ಮಾಡಿದರು. ಅವರ ಮಾರ್ಗದರ್ಶನದಂತೆ ಸ್ವಲ್ಪ ದಿವಸಕ್ಕೆ ನಾವು ಇದನ್ನು ಕೃಷಿಯೇತರ ಸಾಲ ಕೊಡಲಿಕ್ಕೂ ಕೂಡ ಪ್ರಾರಂಭವನ್ನು ಮಾಡಿದ್ವಿ. ಹಾಗಾಗಿ ಕೃಷಿಯೇತರ ಸಾಲ ಕೊಡೋಕೆ ಮಾಡಿದ ಮೇಲೆ ಸಂಘ ಸ್ವಲ್ಪ ಆರ್ಥಿಕ ಅಭಿವೃದ್ಧಿ ಆಯಿತು.
ಈ ಸಂಘ ನಷ್ಟದಿಂದ ಹೊರಗೆ ಬರಬೇಕಾದ್ರೆ ಹೆಚ್ಚು ಕಡಿಮೆ 9-10ನೇ ಸಾಲಿನವರೆಗೂ ಹಿಡಿಯಿತು. ಅಷ್ಟೊತ್ತಿಗೆ ನಾನು ನಮ್ಮ ಮಂಜುನಾಥ್ ಗೌಡರು ನನ್ನ ಜಿಲ್ಲಾ ಕೇಂದ್ರದ ಸಹಕಾರಿ ಬ್ಯಾಂಕಿನ ನಿರ್ದೇಶಕನಾಗಿ ಆಯ್ಕೆ ಮಾಡೋದಕ್ಕೆ ಸಂಪೂರ್ಣ ಜವಾಬ್ದಾರಿಯನ್ನು ಮಾಡಿಕೊಂಡು ನನ್ನ ನಿರ್ದೇಶಕನು ಆಯ್ಕೆ ಮಾಡೋದಕ್ಕೆ ಅವರು ಮಾಡಿಕೊಟ್ರು. ಅಷ್ಟೊತ್ತಿಗೆ ಕೃಷಿ ಸಾಲವನ್ನು ಕೂಡ ಸ್ವಲ್ಪ ಜಾಸ್ತಿ ಕೊಡ್ತಾ ಬಂದ್ವಿ. ಹಾಗೆ ಕೃಷಿಯೇತರ ಸಾಲನ್ನು ಮಾಡಿದ್ವಿ. ಈಗ ಹೆಚ್ಚು ಕಡಿಮೆ 10 ಕೋಟಿ ಹತ್ತತ್ರ ನಾವು ಕೃಷಿ ಸಾಲವನ್ನು ಕೊಟ್ಟಿದ್ದೇವೆ. ಹಾಗೆ 4-5 ಕೋಟಿ ಹತ್ತತ್ರದಲ್ಲಿ ಕೃಷಿಯೇತರ ಸಾಲವನ್ನು ಕೊಟ್ಟಿದ್ದೇವೆ. ಹಾಗೆ ಒಂದು 6.5 ಲಕ್ಷ ರೂಪಾಯಿ 6 ಕೋಟಿ ರೂಪಾಯಿ ನಮ್ಮ ಜನರು ನಮ್ಮ ಆಡಳಿತ ಮಂಡಳಿ ಮೇಲೆ ವಿಶ್ವಾಸವನ್ನು ಇರಿಸಿ ಡಿಪಾಸಿಟನ್ನು ಕೂಡ ನಮ್ಮ ಬ್ಯಾಂಕಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಹಾಗೆ ಡಿಪಾಸಿಟ್ದಾರರ ಹಿತವನ್ನು ನಾವು ಕಾಯಬೇಕು. ಡಿಪಾಸಿಟ್ದಾರರು ಯಾವತ್ತು ಬಂದು ಕೇಳಿದ್ರು ಅವರಿಗೆ ವಾಪಸ್ಸು ಕೊಡೋದಕ್ಕೆ ನಮ್ಮಲ್ಲಿ ಹಣ ಇರಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾವು ಅದರಲ್ಲಿ 2 ಕೋಟಿ ರೂಪಾಯಿನ ನಾವು ಬ್ಯಾಂಕ್ಗಳಲ್ಲೇ ಠೇವಣಿಯನ್ನು ತೊಡಗಿಸಿದ್ದೇವೆ. ಹೀಗೆ ಸಹಕಾರಿ ಸಂಘದ ಅಭಿವೃದ್ಧಿಗೆ ಎಲ್ಲರೂ ಕೂಡ ನಮ್ಮ ಆಡಳಿತ ಮಂಡಳಿಯವರು, ಸಿಬ್ಬಂದಿಯವರು, ಆಡಳಿತ ಮಂಡಳಿಯವರು ಅಷ್ಟೇ ನನಗೆ ಹಿಂದಿನಿಂದನೂ ಹೆಚ್ಚು ಕಡಿಮೆ ಒಂದು 20 ವರ್ಷದಿಂದಲೂ ನಿರ್ದೇಶಕರಾಗಿ ನನ್ನ ಜೊತೆಗೆ ಇದ್ದಾರೆ. ಸಂಪೂರ್ಣ ಸಹಕಾರ ಮಾಡಿದ್ದಾರೆ ಎಲ್ಲ ನಿರ್ದೇಶಕರು, ಗೌರವಾನ್ವಿತ ನಿರ್ದೇಶಕರು. ಹಾಗೆ ನಮ್ಮ ಸಿಬ್ಬಂದಿ ವರ್ಗದವರು ಅಷ್ಟೇ ನಮ್ಮ ಸಂಘದ ಏಳಿಗೆಗಾಗಿ ಶ್ರಮಿಸಿದ್ದಾರೆ. ಕೆಲವು ಸಂದರ್ಭದಲ್ಲಿ ನಾವು ಫೆಬ್ರವರಿಯಿಂದ ಯಾವುದೇ ಶನಿವಾರ, ಭಾನುವಾರ, ಸೆಕೆಂಡ್ ಸ್ಯಾಟರ್ಡೆ ಅಥವಾ ಯಾವುದೇ ಹಬ್ಬ ಹರಿದಿನಗಳನ್ನು ರಜಾವನ್ನು ಕೊಡದೆ ಹೆಚ್ಚು ಕಡಿಮೆ ಮೇ ತಿಂಗಳ ತನಕ ರಜಾ ಇಲ್ಲದಲ್ಲೇ ನಮ್ಮ ಸಿಬ್ಬಂದಿ ವರ್ಗದವರು ಕೂಡ ದುಡಿದಿದ್ದಾರೆ ನಮ್ಮ ಸಂಘದ ಅಭಿವೃದ್ಧಿಗಾಗಿ ಅಂತ ಹೇಳ್ತಾ, ಈ ಒಂದು ಸಂಘಕ್ಕೆ ಈ ಅಭಿವೃದ್ಧಿಯಲ್ಲಿ ನಿಮ್ಮೆಲ್ಲ ಸದಸ್ಯರು ಕೂಡ ಇದೆ. ಈ ಸಂಘದ ಕಟ್ಟಡದ ಲೋಕಾರ್ಪಣೆ ಇದೆಲ್ಲದು ಇದು ನಮ್ಮದಲ್ಲ, ಇದು ನಿಮ್ಮದು. ಈ ಸಂಘದ 2 ಕಟ್ಟಡದ ಮಾಲೀಕರು ನೀವು ಷೇರುದಾರರೇ ಬಿಟ್ಟರೆ ನಮ್ದೇನೂ ಇಲ್ಲ. ನಾವು ನಿಮ್ಮ ಸೇವಕರಾಗಿರ್ತೀವಿ ಅಷ್ಟೇ ಬಿಟ್ಟರೆ ನಮ್ಮನ್ನು ಸೇವಕರಾಗಿ ನೀವು ಆಯ್ಕೆ ಮಾಡೋದಕ್ಕೆ ಬಿಟ್ಟಿದ್ದಕ್ಕೆ ನಾವು ಇದ್ದೀವಿ ಇಲ್ಲಿ ಸ್ಥಾನದಲ್ಲಿ. ಮುಂದೇನೂ ಕೂಡ ನಿಮ್ಮ ಸಹಕಾರ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ, ಈ ಸಮಾರಂಭಕ್ಕೆ ತಾವೆಲ್ಲರೂ ಬಹಳ ವರ್ಷದಿಂದ ಈ ಸಂಘ ಈ ಕಟ್ಟಡ ಆಗಬೇಕು ಅಂತೇಳಿ ಬಹಳ ಈವನ್ ನಮ್ಮ ಹಳೆಯ ಅಧ್ಯಕ್ಷರು ದಿವಂಗತರಾಗಿದ್ದಾರೆ DC ಶಿವಪ್ಪಗೌಡರು ಯಾವಾಗಲೂ ಹೇಳೋರು, ಒಂದು ಒಳ್ಳೆ ಕಟ್ಟಡ ಕಟ್ಟಬೇಕು, ಪರಮೇಶ ಕಟ್ಟಬೇಕು, ಒಳ್ಳೆ ಕಟ್ಟಡ ನೀನು ಕಟ್ಟು ಮಾಡು ಅಂತೇಳಿ ಬಹಳ ಪ್ರೋತ್ಸಾಹಿಸ್ತಾ ಇದ್ರು. ಹಾಗೇನೆ ದುಂಡರಾಜಪ್ಪ ಗೌಡರು ಕೂಡ ಹೌದು, RN ಮಂಜುನಾಥ್ರವರು ಕೂಡ ಹೌದು. ಸಂಘ ಬೇಗ ಕಟ್ಟಿ ಬಿಲ್ಡಿಂಗ್ ಚೆನ್ನಾಗಿ ಮಾಡಿ ಬಹಳ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಂಥವ್ರು ಈ ಸಂಘದ. ಮತ್ತು ಎಲ್ಲ ಷೇರುದಾರರು ಅಷ್ಟೇ, ಅಧ್ಯಕ್ಷರೇ ಬಿಲ್ಡಿಂಗ್ ಯಾವಾಗ ಆಗುತ್ತೆ, ಯಾವಾಗ ಓಪನ್ ಆಗುತ್ತೆ ಅಂತೇಳಿ ಎಲ್ಲರೂ ಬಹಳ ಆಸೆಯಿಂದ ಕೇಳ್ತಾ ಇದ್ರು. ಹಿರಿಯರಾಗಿರ್ತಕ್ಕಂಥ ಇಲ್ಲಿ ನಮ್ಮ ರೈತ ಸಂಘದ ಮಂಜಪ್ಪಣ್ಣ ಇರ್ಬೋದು, ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾಯಿನ್ ಸರ್ ಸುಬ್ಬನಾಯಕರು ಇರ್ಬೋದು, ನಾವೆಲ್ಲ ಜೀವಾಗಿದ್ದಂಗೆ ಬಿಲ್ಡಿಂಗ್ ಕಟ್ಟಬೇಕು, ನಾವು ಅದರೊಳಗೆ ಹೋಗಿ ಹೊಕ್ಕು ಬರಬೇಕು ಅಂತ ಬಹಳ ಅಪೇಕ್ಷೆಯಿಂದ ಪಟ್ಟಂತ ಯಾರು ಹಿರಿಯರು ಅನೇಕ ಜನ ಸದಸ್ಯರಿದ್ದೀರಿ. ನಿಮ್ಮೆಲ್ಲರ ಅಪೇಕ್ಷೆಯಂತೆ ಇವತ್ತು ಲೋಕಾರ್ಪಣೆಗೊಳ್ಳುತ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಮುಂದೆನೂ ಇರಬೇಕು. ಈ ನಿಮ್ಮೆಲ್ಲರ ಸಹಕಾರ ಮುಂದೆನೂ ಇದ್ರೂ ಕೂಡ ಈಗ ನಾವೇನು ಕೃಷಿ ಸಾಲ ಕೊಟ್ಟಿದ್ದೀವಿ ಅದರಲ್ಲಿ ಈಗಾಗಲೇ ನಾವು 1 ಕೋಟಿ ರೂಪಾಯಿ ಕೃಷಿ ಸಾಲವನ್ನು ನಮ್ಮ ಸ್ವಂತದಿಂದನೇ ಕೊಟ್ಟಿದ್ದೀವಿ, ಕೃಷಿಯೇತರ ಸಾಲವನ್ನು ಕೊಟ್ಟಿದ್ದೀವಿ. ಮುಂದೆ ಇದೇ ರೀತಿ ಸಹಕಾರ ಜಾಸ್ತಿ ಇದ್ದರೆ ನಾವು ಬ್ಯಾಂಕಿನ ಸಾಲದಕ್ಕಿಂತ ನಮ್ಮ ಸ್ವಂತ ಸಾಲದ ಮೇಲೆ ಹೆಚ್ಚಿಗೆ ಕೊಟ್ಟರೆ ನಮ್ಮ ಸಂಘ ಅಭಿವೃದ್ಧಿ ಆಗುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು. ಮತ್ತು ಈಗೇನು ಒಂದು ನಾವು ಈ ಕಟ್ಟಡ ಅಭಿವೃದ್ಧಿ ಮಾಡ್ತಾ ಇರಬೇಕಾದ್ರೆ ಈ ನಮ್ಮ ಬ್ಯಾಂಕಿಗೆ ಒನ್ ಆಫ್ ದಿ ಡೈರೆಕ್ಟರ್ ಹೋಗ್ಬೋದು ನಬಾರ್ಡ್ ಅಧಿಕಾರಿಯಾಗಿರ್ತಕ್ಕಂಥ ರವಿಯರು ಅವ್ರು ಇಲ್ಲೇ ಕೂತಿದ್ದಾರೆ ವೇದಿಕೆ ಮೇಲೆ. ಅವರು ಏನಂದ್ರು, ಅಧ್ಯಕ್ಷರೇ ನಾವು ನಬಾರ್ಡಿಂದ ಒಂದು ಒಳ್ಳೆ ಸ್ಕೀಮ್ ಇದೆ, ನೀವೊಂದು ಒಳ್ಳೆ ಗೋಡನ್ ಮಾಡೋದಾದ್ರೆ ಯಾಕೆ ಮಾಡಬಾರ್ದು, ಇದು ಒಂಥರ ಬಡ್ಡಿ ರಹಿತ ಸಾಲ ಇದ್ದಂಗೆ 4% ಬಡ್ಡಿ ತಗೊಳ್ತೀವಿ, ನೀವು ಇನ್ ಟೈಮ್ ಕರೆಕ್ಟಾಗಿ ಕಟ್ಟಿದ್ರೆ 3% ವಾಪಸ್ ಬರುತ್ತೆ, ಅಲ್ಲಿ ನಿಮಗೆ ಬೀಳೋದು 1% 0% ಸಾಲ ಆದಂಗೆ ಆಗತ್ತೆ, ನೀವೊಂದು ಒಳ್ಳೆ ಕಟ್ಟಡ ಕಟ್ಟಿ ನಿಮ್ಮೂರಲ್ಲಿ ಅಂತೇಳಿ ನಮಗೆ ಬಹಳ ಪ್ರೋತ್ಸಾಹದಾಯಕದ ಮಾತುಗಳನ್ನು ಆಡಿದವರು ನಬಾರ್ಡಿನ ರವಿಯರು. ಅವರು ಹೇಳಿದ ಮೇಲೆ ನಮಗೂ ಒಂಥರ ಮನಸ್ಸಾಯಿತು, ಈ ಬಿಲ್ಡಿಂಗು ಫಸ್ಟ್ ಆಗಿದೆ, ಗೋಡನ್ ಬಹಳ ಹಳೇದಾಗಿದೆ, ಅದರಿಂದ ಇದೊಂದನ್ನ ಕಟ್ಟಿದ್ರೆ ಒಳ್ಳೇದು ಅನ್ನೊಂದು ಯೋಚನೆ ಆಗಿ ಅದನ್ನು ಹೇಗೋ 10 ವರ್ಷ ಕಂತು ಅದರಿಂದ ಕಟ್ಟೋಣ ಅಂತ ಹೇಳಿ ಅದೇ ಅವರು ಪ್ರೋತ್ಸಾಹ ಮಾಡಿ ಪ್ಲಾನ್ ಎಸ್ಟಿಮೇಟ್ ಮಾಡಿ ಅಂದರು, ಮಾಡಿದ್ವಿ. ಈಗ ಅದು ಕೂಡ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ. ನಬಾರ್ಡ್ ಅದರಲ್ಲಿ 85 ಲಕ್ಷ ರೂಪಾಯಿ ಗೋಡನಿಂದು, ಅದರಲ್ಲಿ 76 ಲಕ್ಷ ರೂಪಾಯಿ ನಬಾರ್ಡಿಂದ ಕೊಟ್ಟಿದ್ದಾರೆ. ಇನ್ನು 10% ಉಳಿದಿದ್ದು ನಮ್ಮ ಸಹಕಾರ ಸಂಘದಿಂದ. ಈಗ ನಮ್ಮ ಆಡಳಿತ ಕಚೇರಿಗೆ ಹೆಚ್ಚು ಕಡಿಮೆ 2 ಕೋಟಿ ರೂಪಾಯಿ ಹತ್ರ ಆಗುತ್ತೆ. ಅದು ಇನ್ನೂ ಫಿನಿಶ್ ಆಗೋ ಕೆಲಸ ಮುಗಿಬೇಕಾದ್ರೆ
ಅದಷ್ಟೋ ದುಡ್ಡಲ್ಲೂ ನಮ್ಮ ಸಂಘದ ಸ್ವಂತ ದುಡ್ಡಿಂದೇ ಹಾಕಿದ್ದೀವಿ ಬಿಟ್ರೆ ಯಾವುದೇ ಸರ್ಕಾರದ ₹1 ಸರ್ಕಾರದ ಯಾವುದೇ ದುಡ್ಡನ್ನು ಸಹಾಯಧನವನ್ನು ಪಡೆದಿಲ್ಲ. ಮತ್ತೆ ಬ್ಯಾಂಕಿಂದನೂ ಕೂಡ ಇವತ್ತಿನವರೆಗೂ ₹1 ಸಾಲವನ್ನು ಆ ಬಿಲ್ಡಿಂಗ್ ಮೇಲೆ ನಾವು ಮಾಡಿಲ್ಲ. ಮಾಡಬಾರ್ದು, ಹಾಗೆ ಮಾಡಬೇಕು ಅನ್ನೋದು ಒಂದೇ ಛಲದಿಂದ ನಾವು ಮಾಡಿದ್ದೇವೆ. ಅದರಿಂದ ನಿಮ್ಮ ಆ ಛಲಕ್ಕೆ ನೀವೆಲ್ಲರೂ ಕೂಡ, ಎಲ್ಲರ ರೈತ ಬಂಧುಗಳು ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ. ಸುಮಾರು ವರ್ಷ ನಮ್ಮ ಲಾಭದಲ್ಲಿ ಡಿವಿಡೆಂಡ್ ಹಂಚಬೇಕಾದ್ರೆ ಎಲ್ಲ ಷೇರುದಾರರು ಎದ್ದು ನಿಂತ್ಕೊಂಡು ಅಧ್ಯಕ್ಷರೇ ಬಿಲ್ಡಿಂಗ್ ಆಗಬೇಕು, ನಮಗೆ ಇದು ಡಿವಿಡೆಂಡ್ ಬೇಡ, ಅದನ್ನಷ್ಟು ಕಟ್ಟಡ ನಿಧಿಗೆ ಹಾಕಿ ಅಂತ ಹೇಳಿ ಸುಮಾರು ವರ್ಷ ಬಿಟ್ಟಿದ್ದೀರಿ. ನಿಮ್ಮ ಋಣವನ್ನು ನಾವು ಯಾವತ್ತೂ ನಮ್ಮ ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ, ಎಲ್ಲ ಸದಸ್ಯರದು. ಆ ರೀತಿಯ ನಮಗೆ ಸಹಕಾರವನ್ನು ಮಾಡಿದ್ದೀರಿ. ಈ ಕಟ್ಟಡ ನಿಮ್ಮದು, ಯಾವಾಗಲೂ ನೀವು ಬರಬೇಕು. ಈ ಸಹಕಾರ ಸಂಘದ ಬಂದು ಕೇಳಬೇಕು ನಿಮ್ಮ ಸಂಘಕ್ಕೆ ಏನು ಬೇಕು, ರೈತರಿಗೆ ಏನು ಬೇಕು, ಏನುಗಳನ್ನ ಇಡಬೇಕು ಅಂತ. ಯಾಕಂದ್ರೆ ಗೋಡನ್ಗಳನ್ನ ನಾವು ₹85 ಲಕ್ಷ ಕಟ್ಟಿ ಗೋಡನ್ ಕಟ್ಟಿದ್ದೀವಿ. ಆ ಗೋಡನ್ನ ಕಟ್ಟಿದ್ದನ್ನ ನಮಗೆ ಅದಕ್ಕೆ ಬಡ್ಡಿ ದುಡ್ಡು ಬಹಳ ಅಸಲು ಕಂತು ಬರುತ್ತೆ. 10 ವರ್ಷಕ್ಕೆ ಆ ಕಂತು ಕಟ್ಟಬೇಕು. ಆ ಕಟ್ಟಬೇಕಾದ್ರೆ ನಾವು ಬೇರೆ ಏನಾದ್ರು ವ್ಯಾಪಾರಾಭಿವೃದ್ಧಿಯನ್ನು ಮಾಡಲೇಬೇಕು. ಅದಕ್ಕಾಗಿ ನಾವು ಏನಾದ್ರು ಬೇರೆ ವ್ಯಾಪಾರಾಭಿವೃದ್ಧಿ ಅಂದರೆ ಕೃಷಿ ಉಪಕರಣಗಳನ್ನ ಇಡುವಂಥ ಒಂದು ಯೋಜನೆಯನ್ನು ನಾವು ಆಡಳಿತ ಮಂಡಳಿಯವರು ಎಲ್ಲರೂ ಕೂಡ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಿದ್ದೀವಿ. ಈಗ ಇಲ್ಲೇ ಪಕ್ಕದಲ್ಲಿ ಸಿರ್ಸಿ PSS ಇದೆ, ಅವ್ರ ಹತ್ರನೋ ಅಥವಾ ಯಾರ ಹತ್ರನಾರು ಟೈ ಆಫ್ ಮಾಡ್ಕೊಂಡು ಅನೇಕ ಕೃಷಿ ಉಪಕರಣಗಳನ್ನ ಇಡೋಣ ಅನ್ನೋದು ಒಂದು ತೀರ್ಮಾನ ಇದೆ. ಅದರಿಂದ ಯಾವುದು ಅನುಕೂಲ ಆಗುತ್ತೋ, ತಮ್ಮ ಅನಿಸಿಕೆಗಳು ಯಾರಿಗಾರು ಇದ್ದರೆ ಹಿರಿಯರು ಎಲ್ಲ ಅನುಭವಸ್ಥರು ತಿಳ್ಕೊಂಡರು ನಿಮ್ಮ ಮಾರ್ಗದರ್ಶನವನ್ನು ಕೂಡ ನಾವು ಪಡಿತೀವಿ ಅಂತ ಹೇಳ್ತಾ, ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಕೃತಜ್ಞತೆಗಳನ್ನು ತಲುಪಿಸ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರಿಗೂ, ತಮ್ಮೆಲ್ಲರಿಗೂ, ಮಾಧ್ಯಮದ ಸ್ನೇಹಿತರಿಗೂ, ಎಲ್ಲ ಅಧಿಕಾರಿ ವರ್ಗದವರಿಗೂ, ಎಲ್ಲ ಸಹಕಾರಿ ಬ್ಯಾಂಕಿನ ಸಿಬ್ಬಂದಿ ವರ್ಗದವರಿಗೂ, ಪ್ರಾಥಮಿಕ ಕೃಷಿ ಪತ್ತಿ ಬ್ಯಾಂಕಿನ ಎಲ್ಲ ಸಿಇಒಗಳಿಗೂ, ಸಿಬ್ಬಂದಿ ವರ್ಗಗಳಿಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಪ್ರಾಸ್ತಾವಿಕ
ಸರಿ ಮುಂದೆ ಹಾಂ ಓದು ಸರ್ ಈ ಕಡೆ ಸರ್ ಹಾಂ ಸರ್ ಹಾಂ ಸರ್ ಥ್ಯಾಂಕ್ ಯು ಭೂ ಸೇವಾ ವಾಣಿಜ್ಯ ಗೋದಾಮನ ಈ ಉದ್ಘಾಟನಾ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗುವ ಮುಖಾಂತರ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕು ಬನ್ನಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಂಡಿದ್ದೇವೆ.
ನನಗೆ ತುಂಬ ಖುಷಿ ಆಗ್ತಿದೆ. ಯಾಕೆಂತಂದರೆ ನಾನು ಈ ಒಂದು ರಿಪಬ್ಲಿಕಲ್ಲಿ 3 ವರ್ಷಗಳ ಕಾಲ ವ್ಯಾಸಂಗವನ್ನು ಮಾಡಿದ್ದೆ. ಹಾಗಾಗಿ ನನ್ನ ಜೀವನದ ಪಯಣ ಎಲ್ಲೇ ಹೋಗಿದ್ರು ಕೂಡ ಆ ಬಳಿಕ ನಾನು SSL 8, 9, 10 3 ವರ್ಷ ಇಲ್ಲಿ ವ್ಯಾಸಂಗ ಮಾಡಿದೆ. ಆ ಬಳಿಕ ಉಜಿರೆಯ STM ಕಾಲೇಜಿನಲ್ಲಿ PUC ಡಿಗ್ರಿಯನ್ನು ಮುಗಿಸ್ಕೊಂಡೆ. ಆ ಬಳಿಕ ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡಿಕೊಂಡು ಅಲ್ಲಿ ವೃತ್ತಿ ಜೀವನವನ್ನು ನಾನು ಕಂಡುಕೊಂಡೆ. ಆದರೆ ನನ್ನ ವೃತ್ತಿ ಜೀವನ ಆ ಬಳಿಕ ಮಾಧ್ಯಮ ಕ್ಷೇತ್ರದಿಂದ ಹೋಯಿತು. ಬೆಂಗಳೂರಿನಲ್ಲಿ ಕಚೇರಿಯಲ್ಲಿ ಸೇರಿಕೊಂಡೆ. ಅಲ್ಲಿ ವರದಿಗಾರನಾಗಿ ಕೆಲಸ ಮಾಡಿಕೊಂಡೆ, ಸಿನಿಮಾ ವರದಿಗಾರನಾಗಿ ಕೆಲಸ ಮಾಡಿಕೊಂಡೆ ಬೆಂಗಳೂರಲ್ಲಿ. ಆ ಬಳಿಕ ಹಾಸನಕ್ಕೆ ಜಿಲ್ಲೆಗೆ ಬಂದೆ. ಅಲ್ಲೂ ಕೂಡ ಒಂದು ಮಾಧ್ಯಮ ಸಂಸ್ಥೆಯಲ್ಲಿ ಜಿಲ್ಲಾ ವರದಿಗಾರನಾಗಿ ಕೆಲಸ ಮಾಡಿಕೊಂಡೆ. ಆ ಬಳಿಕ ಕೊಡಗಿಗೆ ಹೋದೆ. ಕೊಡಗಿನಲ್ಲೂ ಕೂಡ ಅಲ್ಲಿ ಕೂಡ ಒಂದು ನಮ್ಮ ಖಾಸಗಿ ಮಾಧ್ಯಮದ ಜಿಲ್ಲಾ ವರದಿಗಾರನಾಗಿ ಕೆಲಸ ಮಾಡಿಕೊಂಡೆ. ಆ ಬಳಿಕ ಚಿಕ್ಕಮಗಳೂರಿಗೆ ಬಂದೆ. ಚಿಕ್ಕಮಗಳೂರು ಕಳೆದ 5 ವರ್ಷಗಳಿಂದ ಅಲ್ಲಿ ವರದಿಗಾರನಾಗಿ ಕೆಲಸ ಮಾಡಿಕೊಂಡಿದ್ದೆ. ಹೀಗೆ ನನ್ನ ಜೊತೆ ಎಲ್ಲೇ ಹೋದರೂ ಕೂಡ ಈ ರಿಪಬ್ಲಿಕ್ ಏನಿದೆ ಇದು ನನ್ನ ಜೀವನದ ಪಯಣದಲ್ಲಿ ತುಂಬಾ ಬೆಚ್ಚಗೆಯನ್ನು ಹಾಕಿಕೊಂಡಿದೆ ಅಂತ ತಪ್ಪಾಗಿಲ್ಲ. ಸೊ ಹಾಗಾಗಿ ಇವತ್ತು ಈ ಒಂದು ಸ್ಥಳದಲ್ಲಿ ನಿಮ್ಮೆಲ್ಲರ ಎದುರುಗಳ ಒಂದು ಗೌರವವನ್ನು ಕೊಟ್ಟಿದ್ದೀವಿ. ನಿಜಕ್ಕೂ ಕೂಡ ನಾನು ಧನ್ಯವಾದ. ನಿಮ್ಮ ಎಲ್ಲರ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ. ಸೊ ಇಲ್ಲಿ ನನಗಿಂತ ಮುಖ್ಯವಾಗಿ ಒಂದು ಅಂಶವನ್ನು ನಾನು ಇಲ್ಲಿ ತೆಗೆದುಕೊಳ್ಬೇಕು ಅಂತೇಳಿ ಇಚ್ಛೆ ಪಟ್ಟಿದ್ದೇನೆ. ನಿಮ್ಮೆಲ್ಲರ ಸಮಯಾವಕಾಶವನ್ನು ಕೋರಿ. ಯಾಕೆಂತಂದ್ರೆ ಇವತ್ತು ಇದು ಒಂದು ದೊಡ್ಡ ಕಾರ್ಯಕ್ರಮವಾಯಿತು. ನೀವು ನೋಡ್ತಾ ಇರ್ಬೋದು, ಈ ಒಂದು ಕಾರ್ಯಕ್ರಮದ ಹಿಂದೆ ಇವತ್ತು ಇಷ್ಟು ಅಚ್ಚುಕಟ್ಟಾಗಿ ಬಂದಿದೆ ಅಂತ ಹೇಳಿದ್ರೆ ಅದರ ಹಿಂದೆ ತುಂಬಾ ಪರಿಶ್ರಮ ಇರುತ್ತೆ. ಇಲ್ಲಿವರೆಗೂ ಕೂಡ ನಾನು ಏನೊಂದು ಈ ಕಾರ್ಯಕ್ರಮದ ಇಷ್ಟೆಲ್ಲ ನಡೆಯುತ್ತೆ ಒಂದು ಕೇಂದ್ರ ಬಿಂದುವಾಗಿ ಏನೊಂದು ಪರಮೇಶ್ ಅಂತ ನಾವು ಮುಗಿಸ್ಕೊಂಡಿದ್ವಿ. ಅವರು ನನ್ನ ಸ್ವಂತ ಚಿಕ್ಕಪ್ಪ. ಇಲ್ಲಿವರೆಗೂ ಕೂಡ ಅವ್ರನ್ನ ನಾನು ಯಾವುದೇ ಒಂದು ವೇದಿಕೆಯಲ್ಲೂ ಕೂಡ ಅವರ ಹೆಸರೇಳಿ ಅವ್ರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಿತ್ತು, ತುಂಬಾ ಗೌರವ ಮಾಡ್ತಾ ಇತ್ತು. ಏಕೆಂದ್ರೆ ಯಾರು ಕೂಡ ಅವರಿಗೆ ಹೇಳಿಕೊಳ್ಳಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಈ ಅವಕಾಶವನ್ನ ನಿಮ್ಮೆಲ್ಲರ ಮುಂದೆ ಹೇಳಬೇಕು ಅಂತ ಹೇಳಿ 2 ನಿಮಿಷಗಳ ಕಾಲ ಬರ್ತೀನಿ. ಯಾಕೆಂತಂದ್ರೆ ಇಷ್ಟೆಲ್ಲ ಒಂದು ಅವರೇನು ಒಂದು ಇಲ್ಲಿದ್ದಾರೆ, ಈ ಸ್ಥಾನದಲ್ಲಿದ್ದಾರೆ, ಇಷ್ಟೆಲ್ಲ ಏನು ನಿಮ್ಮೆಲ್ಲರ ಪ್ರೀತಿಯನ್ನ ಗಳಿಸಿದ್ದಾರೆ ಅಂತ ಹೇಳಿದ್ರೆ ಅದು ಸುಲಭ ಸಾಧ್ಯವಲ್ಲ. ಯಾಕೆಂತಂದ್ರೆ ಈ ರೀತಿಯೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಒಂದು ತುಂಬಾನೇ ಓದ್ಕೊಂಡಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಇರಬೇಕು, ಹಣವಂತರಾಗಿರ್ಬೇಕು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಈಗ ಎಲ್ಲವೂ ಕೂಡ ಕೌಂಟ್ ಆಗುತ್ತೆ. ನೋಡ್ತಿರ್ಬೋದು, ರಾಜಕೀಯ, ಜಾತಿ, ಧರ್ಮ, ಹಣ ಪ್ರತಿಯೊಂದು ಕೂಡ ಕೌಂಟ್ ಆಗುತ್ತೆ. ಆದರೆ ಏನೂ ಇಲ್ಲದ ಒಬ್ಬ ವ್ಯಕ್ತಿ ಅವನು ಆಕ್ಚುಲಿ ನಿಮಗೆ ಗೊತ್ತಿದೆ, ಚಿಕ್ಕಮಗಳೂರು, ಮೂಡಿಗೆರೆ ತಾಲೂಕು, ಮೊಗ್ರಾಡಿ ಗ್ರಾಮದಿಂದ ಬಂದವರು. ಆದರೆ ಅವರನ್ನ ನೀವು ಇಲ್ಲಿ ಬಂದು ಅವರೊಂದು ಬದ್ಧತೆ ಇರ್ಬೋದು, ಹಾಗೆ ಆ ಬದ್ಧತೆ ಜೊತೆಗೆ ಪರಿಶ್ರಮವನ್ನು ಹಾಕಿದ್ರು. ಆ ಪರಿಶ್ರಮ ಒಂದು ಕಡೆ ಅವ್ರಾಗಿದೆ, ಇನ್ನೊಂದು ಕಡೆ ಅದನ್ನ ಗುರುತಿಸುವಂತ ಕೆಲಸವನ್ನ ನೀವು ಮಾಡಿದ್ರಿ. ನಿಜಕ್ಕೂ ಕೂಡ ನಿಮಗೂ ಹ್ಯಾಟ್ಸಪ್ ಅಂತ ಹೇಳಬೇಕು. ಪಬ್ಲಿಕ್ ಇಂಪ್ಯಾಕ್ಟ್ ಅಂತ ಬರೆದ್ರೆ ನಮ್ಮ ಪೇಜ್ ಓಪನ್ ಆಗುತ್ತೆ, ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ನಲ್ಲೂ ಕೂಡ ಪಬ್ಲಿಕ್ ಇಂಪ್ಯಾಕ್ಟ್ ಅಂತ ಬರೆದ್ರೆ ನಮ್ಮ ಪೇಜ್ ಓಪನ್ ಆಗುತ್ತೆ, ಅಲ್ಲಿ ಫಾಲೋ ಮಾಡಿ. ನಿಮ್ಮೆಲ್ಲರ ಒಂದು ಆಶಯಗಳಿಗೆ ಅನುಗುಣವಾಗಿ ನಾವು ಹೆಜ್ಜೆ ಹಾಕ್ತೀವಿ.